ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಪೊಟೊಟೊ ಚಿಪ್ಸ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ದೊಡ್ಡ ಸೈಜ್ ಆಲೂಗಡ್ಡೆ ತೊಗೊಂಡು ಅದರ ಸ್ಕಿನ್ ಎಲ್ಲ ತೆಗೆದಿಡಬೇಕು. ಈಗ ಹಾಗೆ ಇಡಬಾರ್ದು, ಆ ಪೊಟೊಟೊ ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿರಬೇಕು. ನಿಮ್ಮ ಹತ್ರ ಪೊಟೊಟೊ ಸ್ಲೈಸರ್ ಮಾಡಿದ್ರೆ ಅದರೆಲ್ಲ ತುರಿಬೋದು, ಇಲ್ಲ ಈ ಥರ ತುರಿ ಮನೇಲಿ ಈ ಥರ ಸ್ಲೈಸಸ್ನ ಕಟ್ ಮಾಡಿ ಇಟ್ಕೋಬೇಕು. ಈಗ ಇದನ್ನೆಲ್ಲ ನೀರಿಗೆ ಹಾಕ್ಕೊಂಡು ಇಟ್ಕೊಂಡು ಒಂದು ಡ್ರೈ ಕ್ಲಾತ್ ಮೇಲೆ ಈ ಚಿಪ್ಸ್ನ ಎಲ್ಲ ಹಾಕ್ಕೋಬೇಕು. ಇದರ ಮೇಲೆ ಇನ್ನೊಂದು ಕ್ಲಾತ್ ಹಾಕ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದರಲ್ಲಿರುವಂಥ ತೇವಾಂಶ ಎಲ್ಲ ಹೋಗುತ್ತೆ. ಹಾಗೆ ಇನ್ನೊಂದು ಕಡೆ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಆಯಿಲು ಸಹ ಸ್ಟವ್ ಮೇಲೆ ಇಟ್ಕೊಂಡಿರಬೇಕು. ಈ ಕಡೆ ಆಯಿಲು ಬಿಸಿಯಾಗಿದೆ, ಇನ್ನೊಂದು ಕಡೆ ಈ ಪೊಟೊಟೊ ಸ್ಲೈಸಸ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಿಮಗೆ ಗೊತ್ತಾಗುತ್ತೆ ಫ್ರೈ ಮಾಡಬೇಕಾದ್ರೆ. ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ಳೋಣ. ಇನ್ನು ಉಳಿದಂಥ ಸ್ಲೈಸಸ್ ಎಲ್ಲ ಇದೇ ಥರ ಮಾಡ್ಕೊಂಡು ಈಗ ಈ ಚಿಪ್ಸ್ಗೆ ಸ್ವಲ್ಪ ಸಾಲ್ಟು ಹಾಗೆ ಚಿಲ್ಲಿ ಪೌಡರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೊಟೊಟೊ ಚಿಪ್ಸ್ ರೆಡಿ ಆಗುತ್ತವೆ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರ್ತವೆ. ನಾವು ಹೊರಗಡೆ ತಂದು ತಿನ್ನೋದಂಗಿಂತ ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದರ ಕಂಪ್ಲೀಟ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದೆ. ನಿಮಗೆ ಏನಾದ್ರು ಟೈಮ್ ಇತ್ತು ಅಂದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.